ನಾನು ನಿಮ್ಮ ಒನ್ ಅಂಡ್ ಓನ್ಲಿ ಮನು. ವೆಲ್ಕಮ್ ಟು ಮೈ ಚಾನಲ್ ಅಂತ ಹೇಳ್ತಾ ಕೊನೆಯದಾಗಿ ನನ್ನ ಚಾನಲ್ ನೇಮ್ ಅನ್ನ ಮನು ಟೆಕ್ ಸ್ಪ್ಲೆಂಡರ್ ಅಂತ ಇಟ್ಟಿದ್ದೆ. ಈ ಸತಿ ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿರೋದ್ರಿಂದ ಮನು VJBOB ಅಂತ ಚಾನಲ್ ಮತ್ತೆ ಚೇಂಜ್ ಮಾಡಿದೀನಿ. ಸೊ ಇನ್ನೂವರೆಗೂ ಯಾರು ನನ್ನ ಚಾನಲ್ ನೋಡಿಲ್ಲ, ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಬಟನ್ ನೋಡಿ ಅದು ಮಾತ್ರ ಮರಿಬೇಡಿ. ಸೊ ನಮ್ಮ ಹಿಂದೂ ಧರ್ಮದ ಸನಾತನ ಕಾಲದಿಂದಲೂ ಒಂದು ವಿಶೇಷತೆ ಅಂತ ಅಂದ್ರೆ ನಮ್ಗೆ ಗಣಪತಿ ಹಬ್ಬ. ಜಾತಿ ಧರ್ಮಗಳನ್ನ ಬಿಟ್ಟು ವಿಜೃಂಭಣೆಯಿಂದ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಈ ಗಣಪತಿ ಹಬ್ಬನ ನಾವು ಸೆಲೆಬ್ರೇಟ್ ಮಾಡೋದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ಗಣಪತಿ ಹೇಗೆ ತಯಾರಾಗುತ್ತೆ, ಅದಕ್ಕೆ POP ಮುಖ್ಯನಾ ಅಥವಾ ಮಣ್ಣಿನ ಮುಖ್ಯನಾ ಅಂತ ನೋಡ್ಬೇಕು. ಸೊ ಇವತ್ತು ನಾನ್ ನಿಮಗೆ ತೋರಿಸ್ತಾ ಇರೋದು ಮಣ್ಣಿನ ಗಣಪತಿ ಇರ್ತಕ್ಕಂಥ ಒಂದು ಶೆಡ್ ಅಲ್ಲಿ ಕರ್ಕೊಂಡ್ ಬಂದಿನಿ. ಇಲ್ಲಿ 35ಕ್ಕೂ ಹೆಚ್ಚು ರೀತಿ ಗಣಪತಿ ಇದಾವೆ, ಆದ್ರೆ ಪ್ರತಿಯೊಂದು ಡಿಸೈನ್ ಮಾತ್ರ ಬೇರೆ ಬೇರೆ ಆಗುತ್ತೆ. ಅದು ಅಷ್ಟು ಮಣ್ಣಿಂದ ಅಥವಾ POP ಅಂತ ತೋರಿಸ್ತೀನಿ ಬನ್ನಿ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ನಾನು ಆಗ್ಲೇ ಹೇಳಿದ್ರೆ ಇಲ್ಲಿ ಒಳಗಡೆ ಶೆಡ್ ಒಳಗಡೆ ನೋಡ್ತಾ ಇದೀವಿ. ಸೊ ಟೋಟಲ್ ಆಗಿ ನಮ್ಗೆ ಎಡಭಾಗದಲ್ಲಿ 2 ಲೈನ್ ಕಾಣ್ತಾ ಇದಾವೆ, ಬಲಭಾಗದಲ್ಲಿ 3 ಲೈನ್ ಕಾಣ್ತಿದಾವೆ. ಬಟ್ ನಾವ್ ಆಗ್ಲೇ ಮೇ ಬಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಪ್ರತಿಯೊಂದು ಗಣಪತಿ ಸಹ ನೋಡ್ತಾ ಹೋದ್ರೆ ಮಣ್ಣಿನ ಗಣಪತಿ ಅಂತ ಕಾಣುತ್ತೆ. ಬನ್ನಿ ಹಾಗಾದ್ರೆ ಪ್ರತಿಯೊಂದು ಗಣಪತಿ ಹತ್ರ ಹೋಗೋಣ, ಏನಾಯ್ತು ಅಂತ ನೋಡ್ಕೊಂಡ್ ಬಂದ್ಬಿಡೋಣ. ಸ್ನೇಹಿತರೆ ನೋಡಿದ್ರಲ್ಲ, ನಾವು ಫಸ್ಟ್ ಗೆ ಒಳಗಡೆ ಬರ್ತಿದ್ದಂಗೆ ನಾವು ಎಡಭಾಗದಿಂದ ಬರ್ತಾ ಇದೀವಿ. ಸೊ ಇದು ಬಂದು 6 ಅಡಿ ಗಣಪತಿ. ಇದು ಬರೀ ಸಾಧಾರಣ ಪೀಠದ ಮೇಲೆ ಕುಂತಿದೆ, ಇದು ಆಲ್ರೆಡಿ ಬುಕ್ ಆಗಿದೆ. ಸೊ ಇದೇ ರೀತಿ ಬೇರೆ ಗಣಪತಿ ಇದಾವೆ. ಬನ್ನಿ ಅದಕ್ಕಿಂತ ಮುಂಚೆ ನಾವು ನೋಡ್ತಾ ಹೋದ್ರೆ ಈ ಸಾಲಲ್ಲಿ ಟೋಟಲ್ ಆಗಿ ಒಂದರಿಂದ ಸುಮಾರು 7 ಗಣಪತಿ ಇದಾವೆ ಈ ಸಾಲಲ್ಲಿ. ಇದೆಲ್ಲ 4.5 ಅಡಿ ಗಣಪತಿ. ಸೊ ಗಣಪತಿಲಿ ವೆರೈಟೀಸ್ ನೋಡ್ತಾ ಹೋದ್ರೆ, ಸೊ ಈ ಗಣಪತಿ ನೋಡ್ಬೋದು, ಇದು ಖಾಲಿ ಸಿಂಹಾಸನದ ಮೇಲೆ ಕುಂತಿದೆ. ಇದು ಖಾಲಿ ಸಿಂಹಾಸನದ ಮೇಲೆ ಕುಂತಿರೋ ಗಣಪತಿ. ಹಾಗೆ ನೆಕ್ಸ್ಟ್ ನೋಡ್ತಾ ಹೋದ್ರೆ ಇದು ಸಹ ಅದೇ ಸೇಮ್. ಈ ಲೈನ್ ಅಲ್ಲಿ ಟೋಟಲ್ ಆಗಿ ಸಿಂಹಾಸನದ ಮೇಲೆ ಕೂತ್ರು 5 ಗಣಪತಿ ಇದಾವೆ. ಅದರಲ್ಲಿ ಒಂದು ಮಾತ್ರ ನಾವು ಈ ಲೈನ್ ಅಲ್ಲಿ ಟೋಟಲ್ 7 ಗಣಪತಿಲಿ ಅಷ್ಟು ಸಿಂಹಾಸನದ ಮೇಲೆ ಕೂತ್ರೆ ಇಲ್ಲಿ ಮಾತ್ರ ಒಂದು ಸಿಂಗಲ್ ಆಗಿದೆ ಗಣಪತಿ. ಸೊ ನೋಡ್ಬೋದು ಇಲ್ಲಿ ಏನ್ ಒಂಟೆ ಆಗಿದೆ, ಲೈಕ್ ನಂತರ ಒನ್ ಅಂಡ್ ಓನ್ಲಿ ಸಿಂಗಲ್ ಆಗಿದೆ. ಸೊ ವೆರೈಟೀಸ್ ಸಿಕ್ಕಾಪಟ್ಟೆ ಚೇಂಜಸ್ ಆಗಿದಾವೆ. ಟೋಟಲ್ ಈ ಲೈನ್ ಬಂದ್ಬಿಟ್ಟು 7 ಗಣಪತಿನ 4.5 ಅಡಿ ಇದಾವೆ. ಸೊ ಇಲ್ಲಿ 7 ಗಣಪತಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಇದು ಪಕ್ಕ ಮಣ್ಣಿನ ಗಣಪತಿ ಅಂತ ಹೇಳಿ. ಸೊ ಬನ್ನಿ ಹಂಗೆ ಬೇರೆ ತೋರಿಸ್ತೀನಿ ಮತ್ತೆ. ಹಂಗೆ ಈ ಲೈನ್ ಅಲ್ಲಿ ನೋಡ್ತಾ ಹೋದ್ರೆ ನಾವು ಟೋಟಲ್ ಈ ಲೈನ್ ಸಹ 6 ಗಣಪತಿ ಇದಾವೆ, ಸಾರಿ 5 ಗಣಪತಿ ಇದಾವೆ. ಸೊ 5 ಗಣಪತಿಲಿ 3 ಗಣಪತಿ ಬಂದು 6.5 ಅಡಿ ಸಿಗುತ್ತೆ. ಸೊ ಇನ್ನ 2 ಗಣಪತಿ ಬಂದು 5 ಅಡಿ ಇದೆ. ಬಟ್ ಇದ್ರ ರೇಟ್ ಅನ್ನ ನಾನು ಲಾಸ್ಟಿಗೆ ಹೇಳ್ತಾ ಹೋಗ್ತೀನಿ. ಇದ್ರ ಮಾಲೀಕರು ಬರ್ತಾ ಇದಾರೆ, ಹೊರಗಡೆ ಇದಾರಂತೆ. ಸೊ ಬನ್ನಿ ಹಾಗಾದ್ರೆ ಇವನು ನಾವು ಚೆಕ್ ಮಾಡೋಣ, ಮಣ್ಣಿಂದ ಅಥವಾ POP ಅಂತ. ಮುಂದೆ ಬನ್ನಿ ಹಾಗೆ. ಸೊ ಅಲ್ಲಿ ನೋಡಿದ್ರಲ್ಲ, ಈ ಟೋಟಲ್ 5 ಗಣಪತಿ ನಾನು ಹೇಳಿದಾಗೆ 6.5 ಅಡಿದ್ 3 ಇತ್ತು, 5.5 ಅಡಿದ್ 2 ಇತ್ತು. ಅದ್ರಲ್ಲಿ ಏನಾಗಿದೆ ಅಂದ್ರೆ ಈ 2 ಮಾತ್ರ ಒಂದೇ ಡಿಸೈನ್ ಅಲ್ಲಿ ಇದಾವೆ. ಅಂಶದ ಮೇಲೆ ಕೂತಿರೋ ನವಿಲ್ ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ರಿ. ಸೊ ಇದೇ ತರ ಡಿಸೈನ್ ಪಕ್ಕದಲ್ಲಿ ಇದಾವೆ, ಓಕೆನಾ. ಸೊ ಇದನ್ನ ಒಂದ್ಸತಿ ನೋಡ್ಕೊಂಡ್ಬಿಡ್ರಿ, ಅಂಶದ ಮೇಲೆ ಕೂತಿರೋ ಗಣಪತಿ. ಸೊ ಮೊದಲಿಗೆ ಹೇಳಿದಂತೆ 6 ಅಡಿ 3 ಗಣಪತಿಲಿ ಇದು ಒಂದ್ ಸಹ ಹೌದು. ಈ 3 ಗಣಪತಿ 6 ಅಡಿ ಸಿಂಹಾಸನದ ಮೇಲೆ ಕುಂತಿದೆ. ಇಲ್ಲಿ ನೋಡಿದ್ರೆ ನಮಗೆ ಕನ್ಫರ್ಮ್ ಆಗುತ್ತೆ ಗಣಪತಿ ಬಂದು ಟೋಟಲ್ ಆಗಿ ಮಣ್ಣಿನ ಗಣಪತಿ, ಅಂದ್ರೆ ಪರಿಸರ ಸ್ನೇಹಿ ಗಣಪತಿನೇ ಅಂತ ಹೇಳ್ಬೋದು. ಹೇಳಿದ್ದೆ ನಮ್ಗೆ ಟೋಟಲ್ 5 ಲೈನ್ ಇದಾವೆ ಅಂತಂದು. ಬಲಭಾಗಕ್ಕೆ 3 ಲೈನು, ಎಡಭಾಗಕ್ಕೆ 2 ಲೈನು. ಸೊ ಇಲ್ಲಿ 3ನೇ ಲೈನ್ ಅಲ್ಲಿ ಬರ್ತಾ ಹೋದ್ರೆ ಇಲ್ಲೂ ಸಹ ನಮಗೆ 4 ಅಡಿಯಿಂದ ಸ್ಕ್ವೇರ್ ಫೀಟ್ ಕಾಣ್ತಾ ಇದಾವೆ ಗಣಪತಿನು. ಡಿಸೈನಿಂಗ್ ಕೂಡ ಚೇಂಜಸ್ ಇದಾವೆ ಟೋಟಲಿ ನೋಡ್ತಾ ಹೋದ್ರೆ. ಒಂದಂದ್ರೆ ಗಣಪತಿಲಿ ಏನು ಎಡಮುರಿ ಮತ್ತೆ ಬಲಮುರಿ ಅಂತ 2 ಇದೆ ಹೇಳ್ತಾರೆ. ಸೊ ಟೋಟಲ್ ಪ್ರತಿಯೊಂದರಲ್ಲೂ 2 ಇದೆ, ಸಾರಿ ಬಲಮುರಿ ಇದೆ, ಅದಕ್ಕೆ ಬಲಮುರಿ ಕರೆಕ್ಟ್ ಇದೆ. ಇಲ್ಲಿ ಟೋಟಲ್ ಈ ಲೈನ್ ಅಲ್ಲಿ ನೋಡ್ತಾ ಹೋದ್ರೆ ನಮಗೆ 4ರಿಂದ 5 ಅಡಿ ಸ್ಕ್ವೇರ್ ಫೀಟ್ ಸಿಗುತ್ತೆ. ನಾನು ಆಗ್ಲೇ ಹೇಳಿದೀನಿ, ರೇಟ್ ಅನ್ನ ಕೊನೆಗೆ ಅವ್ರ ಮಾಲೀಕರು ಬಂದ್ಮೇಲೆ ಹೇಳ್ತಾ ಹೋಗ್ತಾರೆ, ರೀಸನಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಸೊ ಮಿಸ್ ಮಾಡ್ಕೊಂಬೇಡಿ ಇದನ್ನ. ಓಕೆ ಸ್ನೇಹಿತರೆ, ಮತ್ತೆ ಇಲ್ಲಿ ಕೊನೆಯದಾಗಿ ನಾವು ಲೈನ್ ನೋಡ್ತಾ ಹೋದ್ರೆ ಆ ಕಡೆ ಲೈನ್ ತೋರಿಸಿದಾಗ ನಾನು ನಿಮಗೆ 2 ಆಪೋಸಿಟ್ ಮುಖದಲ್ಲಿ ಕೂತಿತ್ತು 3ನೇ ಲೈನ್ ಅಲ್ಲಿ. ಸೊ ಈ ಕೊನೆ ಲೈನ್ ನೋಡ್ತಾ ಹೋದ್ರೆ ನಾವು ಇಲ್ಲಿ ನಮ್ಗೆ 3.5 ಅಡಿ, ಒಂದು 6.5 ಅಡಿ, ಮತ್ತೆ ಮಿಕ್ಕಿದ 5 ಅಡಿ ಕಾಣುತ್ತೆ. ಸೊ ಇಲ್ಲೂ ನೋಡ್ತಾ ಹೋದ್ರೆ ಆಲ್ರೆಡಿ ಕೆಲವೊಂದು ಬುಕ್ ಆಗಿದಾವೆ, ಡಿಸೈನ್ ತುಂಬಾ ಚೆನ್ನಾಗಿದಾವೆ ಅಂತ ಹೇಳ್ಬೋದು. ಸೊ ಈ 6.5 ಅಡಿ ಇದು ಬುಕ್ ಆಗಿದೆ. ಕೆಳಗಡೆ ರೆಡ್ ಮಾರ್ಕ್ ಅಲ್ಲಿ ಕಾಣುತ್ತಲ್ಲ, ಸೊ ಟೋಟಲ್ ಅವೆಲ್ಲ ಬುಕ್ ಆಗಿದಾವೆ. ಇದು ಸಹ ಇದೆ 5.5 ಅಡಿಲಿ, ನಿಮಗೆ ಅಂಶದ ಮೇಲೆ ಕೂತಿರೋದಿದೆ, ಇದನ್ನು ಬುಕ್ ಆಗೈತೆ. ಟೋಟಲ್ ಇಲ್ಲಿ ನೋಡ್ತಾ ಗೊತ್ತಾಗುತ್ತೆ ಗಣಪತಿಗಳನ್ನ, ಇದು ಪಕ್ಕಾ ಮಣ್ಣಿನ ಗಣಪತಿ, ಓಕೆನಾ. ಸೊ ಈ ಮಣ್ಣಿನ ಗಣಪತಿ ಮಾಡೋದು ಏನಾಗುತ್ತೆ, ನಮಗೆ ಪರಿಸರ ಸಂರಕ್ಷಣೆ ಆಗುತ್ತೆ. ಟೋಟಲ್ ಪರಿಸರ ಸಂರಕ್ಷಣೆ ಆಯ್ತು ಅಂದ್ರೆ, ಪರಿಸರ ಸಂರಕ್ಷಣೆ ಮಾಡೋದ್ರಿಂದ ಬರೀ ಮಾನವ ಸಂಕುಲ ಕಷ್ಟ ಇಲ್ಲ, ಪ್ರಾಣಿ ಪಕ್ಷಿಗಳು ತುಂಬಾ ಉಪಯೋಗ ಆಗುತ್ತೆ. ಬನ್ನಿ ನಿಮ್ಗೆ ಇನ್ನೊಂದು ವಿಶೇಷತೆ ತೋರಿಸ್ತೀನಿ, ಕಟ್ ಮಾಡಿ. ಓಕೆ, ನಾವು ನೋಡೋದಲ್ಲ ಸ್ನೇಹಿತರೆ ಗಣಪತಿಲಿ. ಸೊ ನಿಮ್ಗೆ ಇನ್ನೊಂದು ಸಾಲ ತೋರಿಸ್ತಾ ಹೋಗ್ತೀನಿ. ಇದೆಲ್ಲ 4.5ರಿಂದ 5 ಅಡಿ ಹತ್ತಿರ ಇದಾವೆ. ಸೊ ಸ್ಕ್ವೇರ್ ಫೀಟ್ ಬಂದು ಏನಾಗ್ತದೆ, ನಮ್ಗೆ ಒಂದು ಚೂರಲ್ಲಿ ವ್ಯತ್ಯಾಸ ಆಗ್ತದೆ. ಯಾಕಂದ್ರೆ ಕೆಳಗಡೆ ಮಣಿ ಇರುತ್ತೆ, ಮಣಿ ಮೇಲೆ ಗಣಪತಿ ಬರುತ್ತೆ, ಕೆಳಗಡೆ ಕಂಫರ್ಟಬಲ್ ಬಂದು ನಮಗೆ ಮಣಿ ಆಗುತ್ತೆ. ಇಲ್ಲೂ ನೋಡ್ತಾ ಇದೀವಿ ಆಲ್ಮೋಸ್ಟ್ ನಾವು ತರಿಸಿದ್ರಲ್ಲಿ ಗಣಪತಿ ಏನಿದಾವೆ ಅಂತಂದ್ರೆ ಇವರಲ್ಲಿ ಸಿಂಹಾಸನದ ಮೇಲೆ ಕೂತಿರೋ ಇದಾವೆ. ಸಿಂಹಾಸನ ಆಗಿರ್ಬೋದು ಅಥವಾ ಅಂಶ ಆಗಿರ್ಬೋದು, ಅಂದ್ರೆ ಓವರ್ ಡಿಸೈನಿಂಗ್ ಇಲ್ಲ. ಓವರ್ ಡಿಸೈನಿಂಗ್ ಕೂತ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ನಾಳೆ ಎತ್ತಕ್ಕೂ ನಮಗೆ ಕಂಫರ್ಟ್ ಇರಬೇಕು ಗಣಪತಿ ತಗೊಂಡು ಹೋಗುವಾಗ. ಹಾಗೇನೆ ಎಲ್ಲರ ಸಂಪೋಸ್
ಟಚ್ ಆಗಿ ಕೈ ಟಚ್ ಆದವಪ್ಪ ಅಂದ್ರೆ ಅಥವಾ ಏನೋ ಟಚ್ ಆದ್ರೆ ಮತ್ತೊಂದು ಡಿಫಾಲ್ಟ್ ಇರುತ್ತೆ. ಸೊ ಹಂಗಾಗಿ ಸಿಂಪಲ್ ಆಗಿ ಕೂತ್ರೆ ಗಣಪತಿಗಳೇ ತುಂಬಾ ಚೆನ್ನಾಗಿದ್ದಾವೆ, ಪರಿಸರ ಸ್ನೇಹಿ ಗಣಪತಿಗಳು. ಬನ್ನಿ, ಗಣಪತಿಗೆ ಹಬ್ಬ ಶುರು ಆಗ್ಲಿಕ್ಕೆ ಒಂದು ಮುಖ್ಯ ಕಾರಣ ಇದೆ ಗಣಪತಿ ಹಬ್ಬಕ್ಕೆ. ಬನ್ನಿ, ನಿಮ್ಗೆ ಅದಕ್ಕೆ ಕರ್ಕೊಂಡು ಹೋಗ್ತೀನಿ. ಗಣಪತಿ ಹಬ್ಬ ಮಾಡಕ್ಕೆ ಮುಖ್ಯ ಕಾರಣ ಸೊ ಈಗ ತೋರಿಸ್ತಾ ಹೋಗ್ತೀನಿ ಬರ್ರಿ ಏನಂತ ಅಂದು. ಯಾಕಂದ್ರೆ ಗಣಪ ದೊಡ್ಡದಾಗಿ ಕಾಣ್ತಾನೆ, ಬಟ್ ಆ ಮೂಲ ಕಾರಣೀಕರ್ತ ಅಂತ ಏನ್ ಮಾಡ್ತೀವಲ್ಲ ಗಣಪತಿ ಹಬ್ಬದ ಹಿಂಭಾಗ, ಸೊ ಅವ್ರ ಕಾಣಲ್ಲ. ಬನ್ನಿ ತೋರಿಸ್ತೀನಿ ನಾನು ನಿಮ್ಗೆ. ನೋಡಿದ್ವಲ್ಲ, ನಾವು ಸುತ್ತಲೂ ನೋಡ್ಕೊಂಡ್ ಬಂದ್ವಿ, ಗಣಪತಿಗಳು ವೆರೈಟೀಸ್ ಆಗಿದಾವೆ. ಸೊ ಅದ್ರ ಮಾಲೀಕರು ಸಹ ಬಂದಾಯ್ತು. ಸೊ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ ಮುಂಚೆ ಈ ಗಣಪತಿ ಹಬ್ಬ ಮಾಡ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಸೊ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಚಿಕ್ಕದಾಗಿ ಕಾಣ್ತಿರ್ತಕ್ಕಂಥ ಸೊ ತಾಯಿ ಗೌರಿ ಆಗಿರ್ತಾಳೆ ಅಮ್ಮ. ಸೊ ಈ ಗೌರಮ್ಮ ಇಲ್ಲ ಅಂದ್ರೆ ಈ ಗಣಪತಿ ಹಬ್ಬ ಆಗ್ತಿದ್ದಿಲ್ಲ. ಇದ್ರ ಬಗ್ಗೆ ನಾನು ಹೇಳೋದೇನ್ ಬೇಡ ಅನ್ಸುತ್ತೆ, ಎಲ್ಲರಿಗೂ ಗೊತ್ತಿದೆ ಆಲ್ರೆಡಿ ಗಣಪತಿ ಹಬ್ಬ ಯಾಕೆ ಮಾಡ್ತಾರೆ. ಸೊ ನೀವು ಕಾರ್ಟೂನ್ ಮುಖಾಂತರ ನೋಡಿರ್ತೀರಾ, ಫಿಲ್ಮ್ಗಳ ಮುಖಾಂತರ ನೋಡಿರ್ತೀರಾ. ತಾಯಿ ಗೌರಮ್ಮ ಸ್ನಾನಕ್ಕೆ ಹೋದಾಗ ಕಾವಲುಗಾರನಾಗಿ ಒಬ್ಬ ತನ್ನ ದೇಹದ ಬೆವರಿದ್ದ ಮಾಡಿರ್ತಕ್ಕಂಥ ಮೂರ್ತಿ ಗಣಪ. ಸೊ ಅವನಿಗೆ ಜೀವ ತುಂಬಿದಾಗ ತನ್ನ ತಂದೆನೇ ಶಿರಚ್ಛೇದನ ಮಾಡಿ ಮತ್ತೆ ನನಗೆ ಆ ಮಗು ಬೇಕು ಅಂತ ಕೇಳಿದಾಗ, ಸೊ ಎಡಮುರಿ ಬಲಮುರಿ ಅಂತ ನಾವು ಗಣಪತಿ ವಿಧದಲ್ಲಿ ಕರಿತೀವಲ್ಲ, ಸೊ ಆ ಆನೆಯ ತಲೆನ ತಂದು ಕುಂದ್ರಿಸಿ ಅವನಿಗೆ ಅವತ್ತಿಂದ ಕೊಟ್ಟಂತ ಗಣಪತಿ ಮರ್ಯಾದೆ. ಓಕೆನಾ? ಸೊ ಇದ್ರ ಬಗ್ಗೆ ಹೇಳ್ತಾ ಹೋದ್ರೆ ಸಿಕ್ಕಾಪಟ್ಟೆ ಸಾಲದು. ಕೊನೆಗೂ ನಾವು ನೋಡ್ಕೊಂಡ್ ಬಂದಂಗೆ ನನ್ನ ಅನ್ಸಿಕೆ ಪ್ರಕಾರ 90% ಎಲ್ಲ ಮಣ್ಣಿನ ಗಣಪತಿನಿದ್ದಾವೆ. ಸೊ ಬನ್ನಿ, ಅದ್ರ ಮಾಲೀಕರು ಅಂದ್ರೆ ಮಾಲೀಕ ಅನ್ನೋದ್ಕಿಂತ ನನ್ನ ಸ್ನೇಹಿತ ಅವನು ಚಿಕ್ಕವನಿದ್ದ. ಸೊ ಬನ್ನಿ ಮಾತಾಡ್ಸ್ಕೊಂಡ್ ಬರೋಣ. ಗಿರೀಶ್ ಎಲ್ಲಿದ್ಯಪ್ಪ? ಗಿರಿ ಬಾ ಇಲ್ಲಿ ಕಡೆ. ಓಕೆ, ಹೇಳ್ತಿದ್ದೆ ಮಾಮ ನನಗೆ ಗಣಪತಿ ಇದು ಯೂಟ್ಯೂಬ್ ಅಲ್ಲಿ ಒಂದು ಬೇಕಂತ ಒಂದು. ಸೊ ಇವತ್ತು ನಿನ್ ಮುಖಾಂತರ ನಿನ್ನ ಆಸೆ ಅಂತ ತಂದಿನಿ. ಓಕೆ, ಇಂಟ್ರೊಡ್ಯೂಸ್ ಮಾಡ್ಕೊಡು. ನನ್ನ ಹೆಸರು ಗಿರೀಶ್ ಅಂತ. ನಾನಿಲ್ಲಿ 3 ವರ್ಷ ಆಯ್ತು ನೀವು ಮಾಡಕತ್ತೀವಿ. ನನ್ನ ಹೆಸರು ಗಿರೀಶ್ ಅಂತ. ನಾನೀಗ ಇಲ್ಲಿ ಮಾಡಕತ್ತಿ 3 ವರ್ಷ ಆಯ್ತು. ಈ ಹಂಗೆ ಮಣ್ಣಿನ ಗಣಪತಿನ ಮಾಡ್ಕೊಂಡು ಹೋಗ್ತಿದ್ದೀನಿ. ಈಗ ಯಾರ ಹೇಳಿದ್ರು POP ಗಣಪತಿನೂ ಇದಾವೆ ಅಂತ ಅಂದು. ಸೊ ಇದು POP ಮಣ್ಣಿಂದ ನಿನ್ ಪ್ರಕಾರ ಅಷ್ಟು ಪ್ಯೂರ್ ಮಣ್ಣು ಎಲ್ಲಾದ್ರೂ ಚೆಕ್ ಮಾಡಬಹುದು. ಪ್ಯೂರ್ ಮಣ್ಣು, ಒಂದು ಸಿಂಗಲ್ ಪ್ರಿಂಟ್ ಪಾಯಿಂಟ್ POP ಇಲ್ಲ. ಓಕೆ, ಸೊ ಸ್ನೇಹಿತರೆ ಗಿರೀಶ್ ಹೇಳ್ತಿದ್ದಾನೆ ಎಲ್ಲ ಮಣ್ಣಿನ ಗಣಪತಿ ಅಂತ. ಸೊ ನಾನ್ ನೋಡ್ಕೊಂಡ್ ಬಂದಂಗೇನೋ ಗೊತ್ತಾಯ್ತು ಈಗ ಅಷ್ಟು ಮಣ್ಣಿನ ಗಣಪತಿ ಅಂತ. ಓಕೆ ಗಿರೀಶ, ಎಷ್ಟು ಅಡಿ ಇದಾವೆ ನಿನ್ನ ಹತ್ರ ಗಣಪತಿ? 1 ಅಡಿಯಿಂದ 6.5 ಅಡಿ ಲಾಸ್ಟ್. 6.5 ಅಡಿ ಲಾಸ್ಟ್. ಹಂಗಾರೆ ನಮ್ಗೆ 2 ಅಡಿ 3 ಅಡಿ ಸಿಗುತ್ತಾ? 2 ಅಡಿ 3 ಅಡಿಗೆ 3 ಅಡಿ ಸಿಗುತ್ತೆ. ಒಂದು 1 ಅಡಿ ಸಿಗುತ್ತೆ. 3 ಅಡಿ ಸಿಗುತ್ತೆ, 1 ಅಡಿ ಸಿಗುತ್ತೆ. ಓಕೆ, ಈ ಗಣಪತಿ ವಿಶೇಷ ಏನು ನಿಮ್ ಕಡೆ? ಈ ಗಣಪತಿ ಅಂದ್ರೆ ಕೆಲವೊಂದ್ ಕಡೆ ಡಿಸೈನಿಂಗ್ ತರ ಹೋಗ್ತಾರೆ, ಕೆಲವೊಂದ್ ಕಡೆ ಅಡಿ ಲೆಕ್ಕದಲ್ಲಿ ಹೋಗ್ತಾರೆ. ಸೊ ನಿನ್ನ ಹತ್ರ ಏನಿದೆ ಚೇಂಜಸ್? ನಮ್ಮ ಹತ್ರ ಅಡಿ ಲೆಕ್ಕದಲ್ಲಿ ಇದೆ, ಡಿಸೈನ್ ಲೆಕ್ಕದಲ್ಲಿ ಇದೆ. 3 ಅಡಿಯಿಂದ ಸ್ಟಾರ್ಟ್ ಆಗುತ್ತೆ. 3 ಅಡಿ, 4.5 ಅಡಿ, 5.5 ಅಡಿ, 6.5 ಅಡಿ. 3.5 ಇಂದ 6.5 ಅಡಿ ತನ ಐತೆ ನಿನ್ನ ಹತ್ರ ಗಣಪತಿ. ಈಗ ರೇಟ್ ಅಂತ ಬಂದಾಗೆ ನೀನು ಜಾಸ್ತಿ ಕೊಡ್ತೀಯಾ ಕಮ್ಮಿ ಕೊಡ್ತೀಯಾ? ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಹಾಕೊಡ್ಬೋದು. ಅಂದ್ರೆ ಫ್ರೆಂಡ್ಸ್ ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ಬಂದ್ರು ಅಥವಾ ನಿನ್ ಫ್ರೆಂಡ್ಶಿಪ್ ಮುಖಾಂತರ ಬಂದ್ರು ಹೆಚ್ಚು ಕಮ್ಮಿ ಮಾಡ್ಕೊಡ್ಬೋದು. ಓಕೆ ಸ್ನೇಹಿತರೆ, ಗಿರೀಶ್ ಹೇಳಿದಂಗೆ ರೇಟ್ ಅನ್ನ ರೀಸನಬಲ್ ಆಗಿ ಕೊಡ್ತಿದ್ದಾರೆ. ಈಗ ನಿನ್ ಪ್ರಕಾರ ಏನ್ ಹೇಳ್ತೀಯ? POP ಗಣಪತಿ ಇಟ್ರೆ ಚೆನ್ನಾಗ, ಮಣ್ಣಿನ ಗಣಪತಿ ಇಟ್ರೆ ಚೆನ್ನಾಗಿ? ಮಣ್ಣಿನ ಗಣಪತಿ ಇಟ್ರೆ ಚೆನ್ನಾಗಿ. POP ಇಡುವುದಲ್ಲ ಈಸಿ ಆಗುತ್ತೆ, ಎಷ್ಟು ಆಗ್ಬೋದು? ಅವೆಲ್ಲ ಪಟ್ಟಿಗಳು ಎಲ್ಲ ಇದಾವೆ. ಸ್ನೇಹಿತರೆ, ಗಿರೀಶ್ ಟೆನ್ಷನ್ ಅಲ್ಲಿ ಇದ್ದಾನೆ. ಅವ್ರ ಪ್ರಕಾರ ನಾನೇ ಹೇಳ್ಬಿಡ್ತೀನಿ. ಏನಪ್ಪಾ ಅಂದ್ರೆ ನಾವು POP ಗಣಪತಿ ಯೂಸ್ ಮಾಡೋದ್ರಿಂದ ಪರಿಸರ ಹಾಳಾಗುತ್ತೆ. ಸಪೋಸ್ ನಾವು ಒಂದು POP ಗಣಪತಿನ ತಗೊಂಡೋಗಿ ಒಂದು ಕೆರೆಗೋ ಬಾವಿಗೋ ಹಾಕ್ತಿವಿ. ಗಿರೀಶ್ ಹೋಗ್ರಿ, ಕಸ್ಟಮರ್ ಬಂದಿದ್ದಾರೆ ನೋಡ್ತಾ ಇರಿ. ಓಕೆ ಸ್ನೇಹಿತರೆ, ಗಿರೀಶ್ ಹೇಳಿದಂಗೆ POP ಗಣಪತಿಗಳನ್ನ ನಾವು ಡ್ರಾಪ್ ಮಾಡ್ಬೇಕು. ಕಾರಣ ಏನಪ್ಪಾ ಅಂದ್ರೆ POP ಗಣಪತಿಗಳನ್ನ ನಾವು ಕೆರೆ ಬಾವಿ ಹಳ್ಳ ಕೊಳ್ಳಗಳಿಗೆ ಹಾಕಿದಾಗ ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಆ ನೀರನ್ನ ಕುಡಿತವೆ. ಅದರಿಂದ ಪ್ರಾಣಿ ಪಕ್ಷಿಗೆ ಸಮಸ್ಯೆ ಆಗುತ್ತೆ. ನೆಕ್ಸ್ಟ್ ಬರ್ತಾ ಹೋದ್ರೆ ಅದೇ ನೀರನ್ನ ನಮ್ಗೆ ನಲ್ಲಿಗಳ ಮುಖಾಂತರ ಅಥವಾ ಮತ್ತೆ ಇನ್ನೊಂದು ಚಾನೆಲ್ಗಳ ಮುಖಾಂತರ ನಮಗ್ ಬಂದಾಗ ಅದ್ರಲ್ಲಿರ್ತಕ್ಕಂಥ ಕೆಮಿಕಲ್ಸ್ ಇಂದ ನಮ್ಮ ದೇಹಕ್ಕೆ ಪ್ರಭಾವ ಬೀರುತ್ತೆ. ಸೊ ಇದು ಮೇನ್ ಅಂದ್ರೆ POP ಗಣಪತಿದು. ಸೊ ಮಣ್ಣಿನ ಗಣಪತಿ ಏನಿಲ್ಲ, ಮಣ್ಣಿನ ಗಣಪತಿ ಹೋಗುತ್ತೆ, ನೀರಲ್ಲಿ ಕರಗುತ್ತೆ. ಫರ್ದರ್ ನೆಕ್ಸ್ಟ್ ಅದೇ ನೀರಲ್ಲೇ ಆ ಮಣ್ಣಿನಿಂದ ಒಂದು ಹುಳು ಬೆಳೀತಂದ್ರೆ ಅದು ಮತ್ತೊಂದು ಪ್ರಾಣಿಗೋ ಪಕ್ಷಿಗೋ ಆಹಾರ ಆಗುತ್ತೆ. ಇಷ್ಟು POP ಮತ್ತೆ ಮಣ್ಣಿನ ಗಣಪತಿ ಅವರು ಸಹ ಹೇಳೋದು ಡಿಜಿಟಲ್ ಕೆಲಸದಲ್ಲಿ ನಾವು ಸಹ ಚೆಕ್ ಮಾಡಿ ನೋಡೋಣ ಅಂತ ನಾನೊಂದೆರಡು ಪ್ರಶ್ನೆ ಕೇಳಿದೆ. ಬಟ್ ಎಲ್ಲವೂ ಸಹ ಮಣ್ಣಿನ ಗಣಪತಿನೇ. ನಾನ್ ನೋಡಿದ್ದು ನಿಜ ಆಯ್ತು, ಸೊ ಗಿರೀಶ್ ಹೇಳಿದ್ದು ನಿಜ ಆಯ್ತು. ಓಕೆ, ಮತ್ತೆ ತಡ ಮಾಡೋದು ಮುಗಿಸೋ ಅಂತ ಸಂದರ್ಭ ಬಂದಾಯ್ತು. ಈಗ ನಾನು ಹೇಳಿರುತ್ತೆ
ಪ್ರತಿಯೊಬ್ರು ಮಣ್ಣಿನ ಗಣಪತಿನೇ ಯೂಸ್ ಮಾಡಿ ಹಬ್ಬದಲ್ಲಿ. ಗಣಪತಿ ಬೇಕಂದ್ರೆ ಹೇಳಿದಾನೆ ರೀಸನಬಲ್ ಪ್ರೈಸ್ ಅಲ್ಲಿ ಇದಾವೆ. ನನ್ನ ಚಾನಲ್ ಮುಖಾಂತರ ಬಂದ್ರೆ ಸ್ವಲ್ಪ ಡಿಸ್ಕೌಂಟ್ ಕೊಡ್ತಾರಂತೆ, ಅದಕ್ಕೇನು ತೊಂದರೆ ಇಲ್ಲ. ಆಗ್ಲೇ ಈಗ ಗಿರೀಶ್ ಅವ್ರ ಹತ್ರ ಇಂಟ್ರೊಡ್ಯೂಸ್ ತಗೊಂಡಾಯ್ತು ಮಣ್ಣಿನ ಗಣಪತಿ, POP ಗಣಪತಿ ಬಗ್ಗೆ ಸಹ ನಾವು ತಿಳಿರ್ತಕ್ಕಂತ 2 ಲೈನ್ ಹೋಗೋದು. ಸೊ ನಾವು ಆದಷ್ಟು ಮಣ್ಣಿನ ಗಣಪತಿನೇ ಯೂಸ್ ಮಾಡೋಣ ಅಂತ ಮತ್ತೆ ಹೇಳ್ತಾ ಹೋಗ್ತೀವಿ. ಸೊ ಮತ್ತೆ ಕನ್ನಡ ಮಾಡೋದು ಈಗ ಚಾನಲ್ ನ ವಿಡಿಯೋ ನಮ್ಗೆ ಇರ್ತಕ್ಕಂಥ ಸಮಯ. ಇನ್ನು ಯಾರು ನನ್ನ ಚಾನಲ್ ನಾನು ಆಗ್ಲೇ ಹೇಳಿದೆ ಸ್ಟಾರ್ಟಿಂಗ್ ಅಲ್ಲಿ, ನನ್ನ ಚಾನಲ್ ನೇಮ್ ಅನ್ನ ಚೇಂಜ್ ಮಾಡಿದ್ದೀನಿ. ಯಾಕಂದ್ರೆ ಕೆಲವೊಬ್ಬರಿಗೆ ಟೈಪಿಂಗ್ ಸ್ವಲ್ಪ ಚೇಂಜಸ್ ಆಗ್ತಾ ಹೋಗ್ತು ಬರಲ್ಲ. ಸೊ ಹಂಗಾಗಿ ನನ್ನ ಚಾನಲ್ ನ ಕೆಳಗಡೆ ಬರ್ತಾ ಇದೆ ಮನು VJBOB ಅಂತ ಚೇಂಜ್ ಮಾಡಿದ್ವಿ. ಮತ್ತೆ ಯಾಕೆ ಕನ್ನಡ ಮಾಡ್ತೀರಾ, ಬೇಗ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಆಗಿ ಫಾಲೋ ಮಾಡೋದನ್ನ ಮರಿಬೇಡ್ರಿ. ಜೈ ಶ್ರೀರಾಮ್.